So this is 2020 question. What teachings of Buddha are most relevant today and why? Discuss. ಸೊ ಬುದ್ಧನ ಯಾವ ಬೋಧನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ತಿಳಿಸಿ ಅಂತ ಹೇಳಿದ್ದಾರೆ. ಹೌದಾ? ಡಿಸ್ಕಸ್, ಚರ್ಚೆ ಮಾಡಿ ಅಂತ ಕೇಳಿದ್ದಾರೆ. ಯಾವ ಕಾನ್ಸೆಪ್ಟ್ಗಳು? ಸೊ ನೀವು ಅದಕ್ಕೆ ಬುದ್ಧನ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಬುದ್ಧ ಆಲ್ವೇಸ್ ಹೇಟೆಡ್ ಅ ಮೆಟೀರಿಯಲ್ ಲೈಫ್ ಅಂತ. ಬುದ್ಧ ಹೇಟೆಡ್ ಮೆಟೀರಿಯಲ್ ಲೈಫ್. ಏನ್ ಮೆಟೀರಿಯಲ್ ಲೈಫ್ ಅಂದ್ರೆ? ಸೊ ವಾಟ್ ಈಸ್ ಅ ಮೆಟೀರಿಯಲ್ ಲೈಫ್? ಮೆಟೀರಿಯಲ್ ಲೈಫ್ ಏನಂತ ಹೇಳುತ್ತೆ, ನಾನು ಮೆಟೀರಿಯಲ್ ಹಿಂದೆ ಬೀಳುವಂಥದ್ದು, ಮೊಬೈಲು, ಟ್ಯಾಬ್, ಬೈಕು, ಕಾರು, ಮನೆ, ಲಕ್ಸುರಿ. ಸೊ ಇನ್ ದ ಸೋಷಿಯಲ್ ಮೀಡಿಯಾ ವರ್ಲ್ಡ್, ಈ ಸೋಷಿಯಲ್ ಮೀಡಿಯಾ ನಮ್ಮನ್ನು ಏನ್ ಮಾಡ್ತಾ ಇದೆ? ಇಟ್ ಇಸ್ ಬ್ರೀಡಿಂಗ್ ಕಾಂಪಿಟೇಷನ್ ಜಾಸ್ತಿ ಮಾಡ್ತಿದೆ ತುಂಬಾ. ಸೋಷಿಯಲ್ ಮೀಡಿಯಾ ಏನಕ್ಕೆ ಅದನ್ನ ತಂದಂತಹ ಮೂಲ ಪರ್ಪಸ್ ಏನಪ್ಪಾ ಅಂದ್ರೆ ಜನರನ್ನ ಕನೆಕ್ಟ್ ಮಾಡ್ಲಿ ಅಂತ. ಬಟ್ ಈಗ ಜನರು ಹೆಚ್ಚಾಗಿ ಕನೆಕ್ಟ್ ಆಗಿಲ್ಲ, ದೇ ಆರ್ ಡಿಟ್ಯಾಚ್ಡ್. ಯಾವ ರೀತಿ ಡಿಟ್ಯಾಚ್ ಆಗಿದ್ದಾರೆ ಅಂದ್ರೆ, ಈವನ್ ಅಕ್ಕಪಕ್ಕ ಕುತ್ಕೊಂಡು ರೀಲ್ಸ್ ಶೇರ್ ಮಾಡುವಷ್ಟು ಅಲ್ವಾ? ಸೊ ಪಕ್ಕ ಕುತ್ಕೊಂಡು ರೀಲ್ಸ್ ಶೇರ್ ಮಾಡುವಷ್ಟು ನಾವು ಡಿಟ್ಯಾಚ್ ಆಗಿದ್ದೀವಿ. ವಿ ಆರ್ ನಾಟ್ ಲಾಫಿಂಗ್ ಟುಗೆದರ್. ನಾನು ಏನೋ ಒಂದು ನೋಡಿ ರೀಲ್ಸ್ ಶೇರ್ ಮಾಡ್ತೀನಿ, ಅದು ಪಕ್ಕದಲ್ಲಿ ಕೂತಿರೋನ್ಗೆ. ಅದಾದ್ಮೇಲೆ ಇನ್ನೇನು ವಾಟ್ಸಪ್ ಸ್ಟೇಟಸ್ಗಳು. ದಿಸ್ ವಾಟ್ಸಪ್ ಸ್ಟೇಟಸ್ ಇಂದ ನಾನು ಇದನ್ನ ತಗೊಂಡೆ, ನಾನು ಇಲ್ಲೋಗಿ ಬಂದೆ, ನಾನು ಈ ರೀತಿ ನೋಡಿದೆ, ನಾನು ಈ ರೀತಿ ಬದುಕಿದ್ದೀನಿ. ಸೊ ಇದು ಶೋ ಮಾಡಿದಾಗ, ತೋರಿಸ್ಕೊಳ್ತಾ ಇದ್ದಾಗ ಎದುರುಗಡೆ ಇದ್ದವನಿಗೆ ಓ ಹಿಂಗ್ ಬದುಕ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಇಟ್ ಇಸ್ ಬ್ರೀಡಿಂಗ್ ಕಾಂಪಿಟೇಷನ್. ಅವನು ಆ ರೀತಿ ಬದುಕ, ಅವ್ನು ನನ್ನ ಜೊತೆನೆ ಇದ್ದ, ಈ ರೀತಿ ಬದುಕ್ತಾವನೆ, ಈ ರೀತಿ ತಿರುಗಾಡ್ತಾವನೆ, ನನ್ನ ಲೈಫ್ ಆ ರೀತಿ ಇಲ್ವಲ್ಲ. ದಿಸ್ ಕಂಪ್ಯಾರಿಟಿವ್ ಮೈಂಡ್ ಸೆಟ್ ಬರ್ತಾ ಹೋಗುತ್ತೆ. ಈ ಕಂಪ್ಯಾರಿಟಿವ್ ಮೈಂಡ್ ಸೆಟ್ ಬಂದಾಗ ನನ್ಗೆ ಏನಾಗ್ತಾ ಬರುತ್ತೆ? ಆಸೆ ಜಾಸ್ತಿ ಆಗುತ್ತೆ, ಡಿಸೈರ್ ಜಾಸ್ತಿ ಆಗುತ್ತೆ. ಈ ಡಿಸೈರ್ ಜಾಸ್ತಿ ಆದಾಗ ನಾನು ಏನ್ ಮಾಡ್ತಾ ಬರ್ತೀನಿ? ಐ ವಿಲ್ ಗೋ ಟು ದ ರಾಂಗ್ಫುಲ್ ವೇಸ್. ಸೊ ಈ ರೀತಿ ನನಗೆ ದಟ್ ಹ್ಯಾಪಿನೆಸ್ಸೇ ಇರಲ್ಲ ಲೈಫಲ್ಲಿ. ಐ ಆಮ್ ಸ್ಟಿಲ್ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ಸರ್ಟೈನ್ ಯಾವ್ದ್ರಲ್ಲಿ? ಯಾವುದೋ ಒಂದು ಮೆಟೀರಿಯಲ್ಸ್ ಥಿಂಗ್ಸ್ಗಳಲ್ಲಿ ಹುಡುಕ್ತಾ ಹೋಗ್ತೀವಿ. ಇವತ್ತು ಇದು ಸಿಕ್ಕಿದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಫಾರ್ ದಟ್ ಮೊಮೆಂಟ್ ಐ ಮೇ ಬಿ ಹ್ಯಾಪಿ. ಅದಾದ್ಮೇಲೆ ಇನ್ನೊಬ್ಬ ಯಾರೋ ಇನ್ನೊಂದು ಸ್ಟೇಟಸ್ ಅನ್ನು ಹಾಕಿದ ತಕ್ಷಣ ಓ ಇವ್ನು ಈ ರೀತಿ ಮಾಡ್ತಾವನ, ಅವನಿಗೆ ಇನ್ನೊಬ್ಬೊಂದು ಸ್ಟೇಟಸ್ ನೋಡಿದಾಗ ಆ ರೀತಿ ಇರುತ್ತೆ. ದಿಸ್ ಇಸ್ ಬ್ರೀಡಿಂಗ್ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಈ ಸೋಷಿಯಲ್ ಮೀಡಿಯಾ ಮತ್ತೆ ಗ್ಲೋಬಲೈಸೇಷನ್ ಮೆಟೀರಿಯಲ್ ಲೈಫ್ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಿದೆ. ಈ ಮೆಟೀರಿಯಲ್ ಲೈಫ್ ಇಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಮ್ಮಲ್ಲಿರುವಂತ ಡಿಸೈರ್ಗಳು ಸಾಯ್ಬೇಕು, ಬಯಕೆಗಳು ಸಾಯ್ಬೇಕು. ನಮಗೆ ಏನ್ ಬರ್ಬೇಕು? ಕಂಟೆಂಟ್ ಬರಬೇಕು. ಸೊ ವಾಟ್ ಈಸ್ ಕಂಟೆಂಟ್? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ದಟ್ ಈಸ್ ಕಂಟೆಂಟ್. ನಾವು ಹಾಸಿಗೆ ಉದ್ದ ಬಳಸ್ಕೋತೀವಿ, ಕಾಲ್ ಮಡಚ್ಕೋತೀವಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ, ಸೊ ಬಿ ಹ್ಯಾಪಿ. ಸೊ ವಾಟ್ ಯು ಹ್ಯಾವ್, ಅದರಲ್ಲೇ ಬಿ ಹ್ಯಾಪಿ ವಿತ್ ಯುವರ್ ವಾಟ್ ಯು ಹ್ಯಾವ್. ಅಷ್ಟರಲ್ಲೇ ನೀವು ಏನಾಗಿರ್ಬೇಕು? ಸಂತೋಷವಾಗಿರ್ಬೇಕು. ಇದನ್ನ ಕಂಟೆಂಟ್ ಅಂತ ಹೇಳ್ತಾರೆ. ಕಂಟೆಂಟ್ಮೆಂಟ್ ಇಸ್ ಅ ನ್ಯಾಚುರಲ್ ವೆಲ್ತ್ ಅಂಡ್ ಲಕ್ಸುರಿ ಇಸ್ ಅ ಆರ್ಟಿಫಿಷಿಯಲ್ ಪವರ್ಟಿ ಅಂತ ಎಸೆ ಬಂದಿತ್ತು ಈ ಸಲ. ಕಂಟೆಂಟ್ಮೆಂಟ್ ಅನ್ನುವಂಥದ್ದು ನ್ಯಾಚುರಲ್ ವೆಲ್ತ್, ಲಕ್ಸುರಿ ಇಸ್ ಅನ್ ಆರ್ಟಿಫಿಷಿಯಲ್ ಪವರ್ಟಿ ಅಂತ ಹೆಸರು ಬಂದಿತ್ತು. ನೀವು ನೋಡಿರ್ಬೇಕು ಎಸ್ಎ ಪೇಪರ್ ನೋಡಿದ್ರೆ. ಸೊ ಇದು ಬಂದಿತ್ತು. ಕಂಟೆಂಟ್ಮೆಂಟ್ ಅನ್ನೋಂಥದ್ದು ನ್ಯಾಚುರಲ್ ವೆಲ್ತ್, ಲಕ್ಸುರಿ ಅನ್ನೋಂಥದ್ದು ಆರ್ಟಿಫಿಷಿಯಲ್ ಪಾವರ್ಟಿ. ಅದು ಲಕ್ಸುರಿ. ವೆನ್ ಯು ಕಂಪೇರ್ ಟು ರಿಲೇಟಿವ್ ಪಾವರ್ಟಿ, ಎವ್ರಿ ಒನ್ ಇಸ್ ಪುವರ್. ಇವನ್ ಮುಖೇಶ್ ಅಂಬಾನಿ ಇಸ್ ಪುವರ್. ವೆನ್ ಇಟ್ ಕಮ್ಸ್ ಟು ರಿಲೇಟಿವ್ ಪಾವರ್ಟಿ, ಇನ್ನೊಬ್ಬಂಗೆ ಕಂಪೇರ್ ಮಾಡ್ಕೊಂಡು ನಾನು ಎಷ್ಟು ಪುವರ್ ಇದ್ದೀನಿ ಅಂತ ನೋಡ್ತಾ ಹೋದ್ರೆ ಎಲ್ಲವನ್ನೂ ಪುವರೇ. ದಿಸ್ ಇಸ್ ಲಕ್ಸುರಿ. ಇಫ್ ಯು ಡೋಂಟ್ ಫೈಂಡ್ ಹ್ಯಾಪಿನೆಸ್ ಇನ್ ಯುವರ್ ಲಕ್ಸುರಿ, ಇಫ್ ಯು ಡೋಂಟ್ ಫೈಂಡ್ ಅ ಗುಡ್ ಸ್ಲೀಪ್, ಹೌ ಕ್ಯಾನ್ ಯು ಕಾಲ್ ದಿಸ್ ಆಸ್ ಎ ಲಕ್ಸುರಿ? ಇಟ್ಸ್ ಅನ್ ಆರ್ಟಿಫಿಷಿಯಲ್ ಪಾವರ್ಟಿ ಅಂತ ಹೇಳ್ಕೊ ಬರ್ತಾರೆ. ಬಟ್ ಕಂಟೆಂಟ್ಮೆಂಟ್ ದೇವರಿದ್ರೆ ಕೊಡಲಣ್ಣ, ಕೊಡದಿದ್ರೆ ಬಿಡಲಣ್ಣ ಅಷ್ಟೇ. ಸೊ ಇನ್ ದಟ್ ಮೊಮೆಂಟ್ ಹೂ ಫೌಂಡ್ಸ್ ಹ್ಯಾಪಿನೆಸ್ ಅಲ್ಲ, ಹಿ ಈಸ್ ರಿಚ್. ನ್ಯಾಚುರಲ್ ವೆಲ್ತ್ ಅಂತ ಅದು. ಇದನ್ನ ಬುದ್ಧ ಹೇಳಂತದ್ದು. ಗಿವ್ ಅವೇ ದ ಡಿಸೈರ್ಸ್ ಅಂತ ಮೆಟೀರಿಯಲಿಸಮ್ ಆಗ್ತವಂತ. ಸೊ ಇತ್ತೀಚೆಗೆ PM ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಸೊ ಏನ್ ಸ್ಟೇಟ್ಮೆಂಟು? ದಿಸ್ ಇಸ್ ನಾಟ್ ದ ಎರಾ ಆಫ್ ಯುದ್ಧ, ಇಟ್ ಇಸ್ ದ ಎರಾ ಆಫ್ ಬುದ್ಧ. ಇಟ್ ಇಸ್ ನಾಟ್ ದ ಎರಾ ಆಫ್ ಯುದ್ಧ, ಬಟ್ ಇಟ್ ಇಸ್ ದ ಎರಾ ಆಫ್ ಬುದ್ಧ. ಒಳ್ಳೆ ರೈಮಿಂಗ್ ವರ್ಡ್ಸ್ಗಳು.
ದ ವರ್ಡ್ಸ್ ಲ್ಯಾಂಗ್ವೇಜ್ ಪಿ ಎಂ ಅವ್ರು ಯೂಸ್ ಮಾಡೋದು ಇಟ್ಸ್ ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್. ಶಾಂತಿ, ಸಮೃದ್ಧಿ, ಸಹಕಾರ, ಸಹಯೋಗ. ಸೊ ಈ ರೀತಿ ವರ್ಡ್ಗಳು. ಸೊ ಹೌ ಇಂಡಿಯಾ ಮತ್ತೆ ನೈಬರ್ ರಿಲೇಷನ್ ಯಾವ ರೀತಿ ಇರಬೇಕು ಅಂದ್ರೆ ಶಾಂತಿ ಇರಬೇಕು, ಸಹಕಾರ ಇರಬೇಕು, ಸಹಯೋಗ. ಆ ನೈಬರಿಂಗ್ ಕಂಟ್ರಿಗಳಲ್ಲಿ ಇವತ್ತು ನೋಡ್ಬೇಕು ಈ ಶಾಂತಿ ಅಂದ್ರೆ ಏನು, ಸಹಕಾರ ಅಂದ್ರೆ ಏನು. ವೈ ಇಸ್ ಯೂಸಿಂಗ್ ಸಮ್ಮಾನ್, ಶಾಂತಿ, ಸಹಕಾರ, ಸಹಯೋಗ, ಸಮೃದ್ಧಿ. ಸೊ ದೀಸ್ ಕೈಂಡ್ ಆಫ್ ವರ್ಡ್ಸ್, ದ ವರ್ಡ್ಸ್ ಹಿ ಈಸ್ ಎಕ್ಸಲೆಂಟ್. ಎಕ್ಸಲೆಂಟ್ ರೈಮಿಂಗ್ ವರ್ಡ್ಸ್ಗಳು. ದಿಸ್ ಇಸ್ ನಾಟ್ ದ ಎರಾ ಆಫ್ ಯುದ್ಧ, ಇಟ್ ಇಸ್ ದ ಎರಾ ಆಫ್ ಬುದ್ಧ. ಸೊ ಈ ರೀತಿ. ಸೊ ಅಂದ್ರೆ ಏನ್ ಹೇಳ್ತದೆ, ಇನ್ ದಿಸ್ ಎರಾ ವಿ ಆರ್ ಗೋಯಿಂಗ್ ಫಾರ್ ಫೈಟಿಂಗ್ ವಿತ್ ಅನದರ್ ನೇಷನ್. ಒಂದು ದೇಶ ಇನ್ನೊಂದು ದೇಶ, ಬರೀ ಯುದ್ಧಗಳೇ ಆಗ್ತೈತೆ. ಈ ದೇಶದಲ್ಲಿ ಬುದ್ಧನನ್ನ ತರಬೇಕು. ಬುದ್ಧ ಇಸ್ ಕಂಪ್ಯಾಷನ್, ಬುದ್ಧ ಇಸ್ ಶಾಂತಿ, ಬುದ್ಧ ಇಸ್ ಅಷ್ಟಾಂಗಿಕ ಮಾರ್ಗ, ಬುದ್ಧ ಇಸ್ ಮಿಡಲ್ ಪಾತ್. ಇದು ಬರ್ತಾ ಹೋಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಾನು ಅಷ್ಟಾಂಗಿಕ ಮಾರ್ಗ ಅಂತ 8 ವ್ಯಾಲ್ಯೂಸ್ಗಳನ್ನ ಬರ್ಸ್ತೇನೆ. ರೈಟ್ ವ್ಯೂ, ನಮ್ಮ ದೃಷ್ಟಿ ಕರೆಕ್ಟ್ ಆಗಿರ್ಬೇಕು. ಸಿ ದೇರ್ ಆರ್ ರೇಪ್ ಕೇಸಸ್, ದೇರ್ ಇಸ್ ಕಮೆಂಟ್ ಸೆಕ್ಷನ್, ಕಮಾಡಿಫಿಕೇಶನ್ ಆಫ್ ವುಮೆನ್, ಅಬ್ಜೆಕ್ಟಿಫಿಕೇಶನ್ ಆಫ್ ವುಮೆನ್. ವುಮೆನ್ ಅನ್ನ ಕೇವಲ ಒಂದು ಸೆಕ್ಸುವಲ್ ಆಬ್ಜೆಕ್ಟ್ ಆಗಿ ನೋಡ್ತಾ ಇರುವಂತಹ ಸಮಾಜ. ಈ ಸಮಾಜದಲ್ಲಿ ಏನಿರ್ಬೇಕು, ರೈಟ್ ವ್ಯೂ ಇರಬೇಕು. ರೈಟ್ ಇಂಟೆನ್ಷನ್, ನಾನು ಏನಾದ್ರೂ ಒಂದು ಆಕ್ಟ್ ಅನ್ನ ಮಾಡಿದ್ರೆ ಅದರಿಂದ ನನಗೆ ಎಷ್ಟು ಲಾಭ ಅಂತ ತಿಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ನನ್ನ ಸಹಾಯಕ್ಕೆ ಅರ್ಥವೇ ಇರಲ್ಲ. ಸೊ ದಟ್ಸ್ ವೈ ವಿ ನೀಡ್ ರೈಟ್ ಇಂಟೆನ್ಷನ್ ಇನ್ ದಿಸ್ ಸೊಸೈಟಿ ವಿಚ್ ಇಸ್ ಸೆಡ್ ಬೈ ಬುದ್ಧ. ರೈಟ್ ಎಫರ್ಟ್, ರೈಟ್ ಎಫರ್ಟ್. ಈ ಎಫರ್ಟೇ ಇಲ್ಲದೆ ಸಕ್ಸಸ್ ಬೇಕು ಅನ್ಕೊಳ್ಳೋದು ಯಾವ ರೀತಿ ಆಗತ್ತದು? ಸೊ ನಿಮ್ಗೆ ಗೊತ್ತಾ, ಉಪೇಂದ್ರ ಮೂವಿ ನೋಡಿದೀರಾ? ಉಪೇಂದ್ರ 3 ಜನ ಹೀರೋಯಿನ್. ಉಪೇಂದ್ರ, ಕೀರ್ತಿ ಅಂತ ಒಂದು ಸೀನ್ ಇದೆ ಗೊತ್ತಾ? ಎಷ್ಟು ಕೋಟಿ ಆಗ್ಲಿ ಕೇಳಿದಿರಾ ಸೀನು? ಉಪೇಂದ್ರ ಅಂದ್ರೆ ನೆನಪಾಗಲ್ಲ, ಈ ಸೀನ್ ನೆನಪಾಗತ್ತೆ. ಸಿ ಇನ್ ದಿಸ್ ಮೊಮೆಂಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಮೀನಿಂಗ್ ಬಿಹೈಂಡ್ ದಟ್ ಸ್ಟೇಟ್ಮೆಂಟ್. ಈ ರಾತ್ರಿ ನನಗೆ ನೀನ್ ಬೇಕು ಅಂತ ಹೇಳ್ತಾನೆ. ಎಷ್ಟು ದುಡ್ಡಾಗ್ಲಿ ನನಗೆ ಈ ರಾತ್ರಿ ನಿನ್ನ ಬೇಕು ಅಂತ. ಸೊ ಕೀರ್ತಿ ಹತ್ರ ಹೋಗಿ ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾನೆ. ಬಟ್ ಏನ್ ಮಾಡ್ತಾಳೆ ಅವಳು? ಒಡೆದು ಕಸದ ತೊಟ್ಟಿಲ್ ಹಾಕ್ತಾಳೆ. ಸಿ ಕೀರ್ತಿ ರೆಪ್ರೆಸೆಂಟ್ಸ್ ಸಕ್ಸಸ್. ನಾನೊಬ್ಬ UPSC ಆಸ್ಪಿರೆಂಟ್ ಆಗಿ ನಾನು ಮೊದಲನೇ ದಿನ ಇಲ್ಲಿ ಬಂದಾಗ ನಾನು ಈ ವರ್ಷದಲ್ಲೇ ಆಗ್ಬಿಡ್ಬೇಕು, ಈ ಕ್ಷಣದಲ್ಲೇ IAS ಆಗ್ಬಿಡ್ಬೇಕು, ನಾನು IAS ಆದ್ರೆ ಹೆಂಗಿರ್ತೀನಿ ಅಂತ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟಾ? ನಾನು ಶ್ರೀಮಂತ ಆಗ್ಬಿಡ್ಬೇಕು, ನಾನು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಾಳೆ ರಾತ್ರಿಗೆ ನನಗೆ ದುಡ್ಡು ಬಂದ್ಬಿಡ್ಬೇಕು ಅಂತ. ಪ್ರತಿಯೊಬ್ಬರು ಮನಸ್ಸಲ್ಲಿ ಅದೇ ತಾನೇ ಓಡಂತದ್ದು. ನಾನು ಈಗ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ನಾಳೆಗೆ ನನ್ಗೆ ದುಡ್ಡು ಬಂದ್ಬಿಡ್ಬೇಕು. ಪ್ರತಿಯೊಬ್ಬನು ಇದೇ ರೀತಿ ಯೋಚನೆ ಮಾಡ್ತಾನೆ. ಬಟ್ ಬರುತ್ತಾ ಆ ರೀತಿ? ವಿತೌಟ್ ರೈಟ್ ಎಫರ್ಟ್ ಬರ್ಲಿಕ್ಕೆ ಸಾಧ್ಯನಾ? ಸೊ ಏನ್ ಮಾಡ್ತಾರೆ, ಆ ಕೀರ್ತಿ ಹೇಗೆ ಉಪೇಂದ್ರನ ತೆಗೆದು ಕಸದ ಬುಟ್ಟಿಲಿ ಎಸೆದ್ಲೋ ಅದೇ ರೀತಿ ಈ ಸಕ್ಸಸ್ ಅನ್ನುವಂತಹ ಕೀರ್ತಿನೂ ಕೂಡ ನಮ್ಮನ್ನ ಏನ್ ಮಾಡುತ್ತೆ, ಕಸದ ಬುಟ್ಟಿಲಿ ಎಸೆಯುತ್ತೆ. ಕರೆಕ್ಟಾ? ರೈಟ್ ಎಫರ್ಟ್ ಇರ್ಬೇಕು, ಕಷ್ಟಪಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ದೆನ್ ಓನ್ಲಿ ದ ಸಕ್ಸಸ್ ವಿಲ್ ಕಮ್. ಅದರ್ವೈಸ್ ಸಕ್ಸಸ್ ವೋಂಟ್ ಕಮ್. ರೈಟ್ ಎಫರ್ಟ್ ಇರಬೇಕು. ಸಕ್ಸಸ್ ಬಂದಿದ ತಕ್ಷಣ ನನ್ಗೆ ಯಾವ ರೀತಿ ಇರಬೇಕು? ರೈಟ್ ಮೈಂಡ್ಫುಲ್ನೆಸ್ ಇರಬೇಕು. ಮೈಂಡ್ಫುಲ್ನೆಸ್, ಒಂದು ಧ್ಯಾನಸ್ಥ ಸ್ಥಿತಿಲಿ ಇರ್ಬೇಕು. ನಾನು ಸ್ಮಿತಪ್ರಜ್ಞನಾಗಿರ್ಬೇಕು. ರೈಟ್ ಮೈಂಡ್ಫುಲ್ನೆಸ್. ಸೊ ಎಲ್ಲರೂ ನಾನು ಒಳ್ಳೆ ರೀತಿ ಬಿಹೇವ್ ಮಾಡಿಸ್ಕೊಳ್ತಾ ಬರ್ಬೇಕು. ರೈಟ್ ಕಾನ್ಸಂಟ್ರೇಷನ್ ಇರಬೇಕು. ರೈಟ್ ಕಾನ್ಸಂಟ್ರೇಷನ್, ಒಳ್ಳೆ ಏಕಾಗ್ರತೆ ಇರಬೇಕು, ಸರಿಯಾದ ಏಕಾಗ್ರತೆ ಇರ್ಬೇಕು ನನಗೆ. ಇಲ್ಲ ಅಂದ್ರೆ ಇಟ್ಸ್ ರಾಂಗ್. ಇಫ್ ಐ ಫೋಕಸ್ ಆನ್ ರಾಂಗ್ ಥಿಂಗ್ಸ್, ಮೈ ಎಂಟೈರ್ ಲೈಫ್ ವುಡ್ ಬಿ ರಾಂಗ್. ನಾನು ಯಾವುದೋ ಒಂದು ರಾಂಗ್ ಇದು ಗೋಲ್ ಹಿಂದೆ ಹೋಗ್ತಿದ್ದೀನಿ ಅಂದ್ರೆ ಇಡೀ ನನ್ನ ಜೀವನವೆಲ್ಲ ಏನಾಗಿದೆ, ತಪ್ಪು ದಾರಿಲೇ ಹೋಗ್ತಿದೆ ಅಂತ. ಸೊ ರೈಟ್ ಕಾನ್ಸಂಟ್ರೇಷನ್ ಇರಬೇಕು. ಸೊ ಈ ರೀತಿ ತಪ್ಪು ದಾರಿಲಿ ಹೋಗ್ತಾ ಇರುವಂತ ಯೂತ್ಗಳು ಎಷ್ಟು ಜನ ಇಲ್ಲ ನಮ್ಮ ದೇಶದಲ್ಲಿ? ಎಷ್ಟು ಜನ ಇಲ್ಲ? ಎಷ್ಟು ಕೋಟಿ ಇಲ್ಲ? ತಪ್ಪು ದಾರಿಲಿ ಯಾವುದೋ ಧರ್ಮವನ್ನ ಇಟ್ಕೊಂಡು, ಯಾವುದೋ ಜಾತಿಯನ್ನ ಇಟ್ಕೊಂಡು, ಯಾವುದೋ ಉದ್ದೇಶವನ್ನ ಇಟ್ಕೊಂಡು, ಯಾವುದೋ ಪೊಲಿಟಿಕಲ್ ಪಾರ್ಟಿಯನ್ನ ಇಟ್ಕೊಂಡು ಅಲಿತಾ ಇದ್ದಾರೆ ಯೂತ್ಸ್. ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಲೈವ್ಲಿಹುಡ್ ಇರಬೇಕು. ನಾನು ಯಾವುದೇ ಒಂದು ಜೀವನದ ಆದಾಯವನ್ನ ತಗೊಳ್ಳಿ, ಯಾವ ಕಾಯಕವೂ ಚಿಕ್ಕದಲ್ಲ, ಯಾವ ಕಾಯಕವೂ ದೊಡ್ಡದಲ್ಲ. ಬಟ್ ಅದರಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಅನ್ನೋದಿದೆ. ಒಳ್ಳೆ ಕೆಲಸ ಇದೆ, ಕೆಟ್ಟ ಕೆಲಸ ಇದೆ. ದೊಡ್ಡ ಕೆಲಸ, ಚಿಕ್ಕ ಕೆಲಸ ಅನ್ನುವಂಥದ್ದು ಯಾವುದೂ ಇಲ್ಲ. ಕರೆಕ್ಟಾ? ಒಳ್ಳೆ ಕೆಲಸವನ್ನು ಮಾಡಬೇಕು, ಒಳ್ಳೆ ಆದಾಯವನ್ನು ಸಂಪಾದನೆ ಮಾಡಬೇಕು. ಸೊ ಈ ರೀತಿ ಬುದ್ಧ ನಮ್ಗೆ ಏನ್ ಮಾಡಿದಾನೆ, ಅಷ್ಟಾಂಗಿಕ ಮಾರ್ಗವನ್ನು ಆಗ್ಲೇ ಕೊಟ್ಟವನೆ. ಅದನ್ನ ನಾವು ಫಾಲೋ ಮಾಡ್ತಾ ಇದೀವ ಈ ಸಮಾಜದಲ್ಲಿ? ಇಲ್ಲ. ಸೊ ದಿಸ್ ಇಸ್ ದ ಕ್ವಶನ್. ಈ ಕ್ವಶನ್ ಅನ್ನ ಬರೀಬೇಕು. ಅಕುಶಲ ಕರ್ಮ, ಕುಶಲ ಕರ್ಮ ಅಂದ್ರೆ ನಾ ಹೇಳ್ಬೇಕು. ಕುಶಲ ಕರ್ಮ, ಅಕುಶಲ ಕರ್ಮ. ಕುಶಲ ಕರ್ಮ ಅಂದ್ರೆ ಏನು? ನಾವು ಯಾವ ಕಾರ್ಯವನ್ನ ಪ್ರೀತಿ ಮತ್ತು ಜ್ಞಾನದಿಂದ ಮಾಡ್ತೀವೋ ಆ ಕಾರ್ಯ ಉತ್ತಮ ಏನನ್ನ ಉಡುಗೊರೆಯನ್ನ ನಮ್ಗೆ ಕೊಡುತ್ತದೆ. ಯಾವ ಕಾರ್ಯವಾಗಿ, ಯಾವುದೇ ಕೆಲಸ ಆಗ್ಲಿ ನಾವು ಪ್ರೀತಿ ಮತ್ತೆ ಜ್ಞಾನದಿಂದ ಮಾಡಬೇಕು. ಯಾವ ಕಾರ್ಯವನ್ನು ನಾವು
ದ್ವೇಷ ಮತ್ತೆ ದುರಾಸೆಯಿಂದ ಮಾಡ್ತೀವೋ ಅದು ನಮಗೆ ಒಳ್ಳೆಯದನ್ನ ವಾಪಸ್ ಕೊಡಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀವು ಜಯಂತ್ ಕಾಯ್ಕಿಣಿ ಅವ್ರದ್ದು ನೀರು ಅಂತ ಒಂದು ಕತೆ ಇದೆ. ನೀರು ಅಂತ ಒಂದು ಕತೆ. ಅವನು ಒಬ್ಬ ಹೋಟೆಲ್ ಅಲ್ಲ, ಒಬ್ಬ ಬಿಸ್ಲರಿ ರೀತಿ ಒಂದು ನೀರನ್ನ ಮಾರಂತ ಒಬ್ಬ ವ್ಯಕ್ತಿ. ಆ ನೀರನ್ನ ಮಾರುವಂತ ವ್ಯಕ್ತಿ ಇಲ್ಲಿ ಒಂದು ಸರಿ ಮುಂಬೈಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫ್ಲೈಟ್ ಲೇಟ್ ಆಯ್ತು ಅಂತ ಹೇಳಿ, ಸೊ ಅಲ್ಲಿ ನೀರಿನ ಮಧ್ಯೆ ಕಂಪ್ಲೀಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರ್ತದೆ, ಸೈಕ್ಲೋನು. ಆ ಸೈಕ್ಲೋನ್ ಮಧ್ಯೆ ಸಿಗಾಕೊಬಿಟ್ಟಿರ್ತಾನೆ ಕಂಪ್ಲೀಟ್ಲಿ. ಸೊ ಅವನ್ಗೆ ಆಗ ರಿಯಲೈಸ್ ಆಗುತ್ತೆ, ನಾನು ಮೊದಲ ಬಾರಿಗೆ ನನ್ನ ನೀರನ್ನ ಮಾರದಂತ ಪಾಪಿ, ಅದಕ್ಕೋಸ್ಕರ ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ ಅಂತ. ನೀನ್ ಮಾಡಿರೋಂಥ ಉದ್ದೇಶ ಏನು? ನಾನ್ ಲಾಭ ಮಾಡ್ಕೊಬಿಡ್ಬೇಕು. ಸೊ ಈ ಲಾಭ ಮಾಡ್ಕೋಬೇಕು ಅಂದಿದ್ಕೆ ನಿನ್ಗೆ ಏನಾಯ್ತು? ಅದೇ ಜನ್ಮದಲ್ಲಿ ನಿನ್ಗೆ ಸಿಗುತ್ತೆ, ನಿನ್ಗೆ ಯಾವ್ದೋ ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕಾಗಿಲ್ಲ ಅಂತ ಬುದ್ಧ ಹೇಳ್ತೀನಿ. ನಿನ್ಗೆ ಯಾವ ಕರ್ಮ ಆಗಿರ್ತೀಯೋ ಅದಕ್ಕೆ ರಿಟರ್ನ್ ಅದೇ ಜನ್ಮದಲ್ಲಿ ಸಿಗುತ್ತೆ. ನೀನ್ ಇನ್ನೊಂದು ಜನ್ಮ ಇನ್ನೊಂದು ಇದು ಹುಟ್ಬರೋಂಥ ಅವಶ್ಯಕತೆನೇ ಇಲ್ಲ. ಸೊ ಕುಶಲ ಕರ್ಮ, ನಾವು ಮಾಡುವಂತಹ ಪ್ರತಿಯೊಂದು ಆಕ್ಷನ್ ಕೂಡ ಲವ್ ಮತ್ತೆ ವಿಸ್ಡಮ್ ಇಂದ ಇರಬೇಕು, ನಾಟ್ ವಿತ್ ಅ ಗ್ರೀಡ್ ಆರ್ ಹೇಟ್ರೆಡ್ ಅಂತ. ಸೊ ಇದು ಬುದ್ಧ ಹೇಳಂತದ್ದು. ಇವತ್ತು ನಮ್ಮ ದೇಶದಲ್ಲಿ ಯಾರು ಯಾವ ಆಕ್ಷನ್ಗಳನ್ನ ಯಾವ ಉದ್ದೇಶದಿಂದ ಮಾಡ್ತಾರೆ ಅದನ್ನ ನೀನ್ ಯೋಚನೆ ಮಾಡ್ಬೇಕು. ಇವತ್ತು ಯಾವ್ದಾದ್ರು ಒಂದು ಸಣ್ಣ ಕಡೆ ಕೋಮು ಗಲಭೆ ಆಯ್ತು ಅಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಹೋಗ್ತವೆ. ಏನಕ್ಕೆ? ಏನೋ ಕಾಪಾಡ್ಬಿಡ್ತೀವಿ ಅಂತ. ಯಾರು ಏನೂ ಕಾಪಾಡಲ್ಲ. ನನಗೆ ಇಲ್ಲಿ ಎಷ್ಟು ಗುಡ್ಡಿದೆ, ನನಗೆ ಇಲ್ಲಿ ಎಷ್ಟು ಲಾಭ ಇದೆ. ಇವರ ಅನಂತಮೂರ್ತಿ ಒಂದ್ ಕಡೆ ಬರೀತಾರೆ, ಕೋಮು ಗಲಭೆ ಆದಾಗ ಒಬ್ಬ ರಾಷ್ಟ್ರೀಯವಾದಿ ಅಥವಾ ಒಬ್ಬ ಹಿಂದೂವಾದಿ ಸತ್ರೆ ಬಿಜೆಪಿ ಅವರು ಏನ್ ಮಾಡ್ತಾರೆ, ನನಗ್ ಲಾಭ ಆಯ್ತು ಅಂತ. ಒಬ್ಬ ಸೆಕ್ಯುಲರ್ ವಾದಿ ಸತ್ರೆ ಕಾಂಗ್ರೆಸ್ ಅವರು ನನಗ್ ಲಾಭ ಆಯ್ತು ಅಂತ. ಸೊ ಈ ರೀತಿ ಸಾವಿನಲ್ಲೂ ಕೂಡ ನಾವು ರಾಜಕೀಯವನ್ನ ಮಾಡಂತವ್ರು ಇದ್ದಾರೆ ಅಂದಾಗ ಸಮಾಜ ಏನಾಗ್ತಾ ಬರ್ತಿದೆ? ಎಥಿಕ್ಸ್ ಅನ್ನ ಕಳ್ಕೊಳ್ತಾ ಬರ್ತೈತೆ. ಇಂಥ ಟೈಮಲ್ಲಿ ನಮ್ಗೇನ್ ಬೇಕು? ಬುದ್ಧ ಬೇಕು. ಬುದ್ಧ. ದೇವನೂರು ಮಹಾದೇವ ಅವ್ರಿಗೆ ನಾನು ಮನೆ ಮಂಚಮ್ಮ ಕತೆ ಹೇಳಿದೆ ಅನ್ಸುತ್ತಲ್ಲ ನಿಮ್ಗೆ? ದೇವನೂರು ಮಹಾದೇವ ಅವರ ದೇವನೂರು ಮಹಾದೇವ ಅವರಿಗೆ ನಿಮ್ಮ ದೇವರು ಯಾವುದು ಅಂತ ಕೇಳ್ತಾರೆ ಅಂತ ಒಂದು ಆರ್ಟಿಕಲ್ ಬರೆದಿರ್ತಾರಂತೆ. ಅನ್ಫಾರ್ಚುನೇಟ್ಲಿ ಅವ್ರನ್ನ ಕೇಳಲ್ಲ, ಅವ್ರು ಎದೆಗೆ ಬಿದ್ದ ಅಕ್ಷರದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಒಂದು ಕಡೆ ಒಂದು ಊರವರೆಲ್ಲ ಸೇರ್ಕೊಂಡು ಒಂದು ಮಂಚಮ್ಮ ಅನ್ನುವಂಥ ದೇವರಿಗೆ ಒಂದು ಗುಡಿಯನ್ನ ಕಟ್ತಾ ಇರ್ತಾರೆ, ದೇವಸ್ಥಾನವನ್ನ ಕಟ್ತಾ ಇರ್ತಾರೆ. ಆಗ ಸಡನ್ ಆಗಿ ಯಾವುದೋ ಒಂದು ಹೆಣ್ಣು ಹೇಳಿದೆಯಲ್ಲ, ಇದು ಸ್ಟೋರಿ ಲಿಟ್ರೇಚರ್ ಅಲ್ಲಿ ಕೇಳಿದ್ರಾ? ಸೊ ಆ ಸಡನ್ ಆಗಿ ಏನಾಗ್ತಾ ಬರುತ್ತೆ, ಅವಳು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದ್ಬಿಟ್ಟು ಏನ್ ಮಾಡ್ತಾ ಇದೀರಿ ನನ್ನ ಮಕ್ಕಳ ಅಂತ ಕೇಳುತ್ತೆ. ನಾವೆಲ್ಲ ಸೇರಿ ನಿನ್ ಗುಡಿ ಕಟ್ತಾ ಇದೀವಿ ಅಂತ ಹೇಳಿ. ಓ, ನನಗೆ ಮನೆ ಕಟ್ಟಷ್ಟು ದೊಡ್ಡವರಾಗೋದ್ರ ನೀವು? ಹಾಗಿದ್ರೆ ನಿಮ್ಗೆಲ್ಲ ಮನೆ ಇದೆಯಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಮೂಲಲ್ಲಿ ಯಾರೋ ಒಬ್ಬ ಇದ್ದಂತವ್ನು ಏನಂತ ಹೇಳ್ತಾನೆ, ನನಗಿಲ್ಲ ಮನೆ ಅಂತ ಹೇಳ್ತಾನೆ. ಅವನಿಗೆ ಮನೆ ಆಗೋವರೆಗೂ ನನಗ್ ಮನೆ ಕಟ್ಬೇಡಿ ಅಂತ ಹೇಳ್ತಾರೆ ಆ ದೇವತೆ. ಆವತ್ತಿಂದ ಆಕೆಯನ್ನ ಮನೆ ಮಂಚಮ್ಮ ಅಂತ ಕರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನಂತ ಹೇಳ್ತಾರೆ, ನೆಕ್ಸ್ಟ್ ಲೈನು ವೆರಿ ಇಂಪ್ಯಾಕ್ಟ್ಫುಲ್, ಇವತ್ತಿಗೂ ಕೂಡ ಆ ತಾಯಿ ಚಾವಣಿ ಇಲ್ಲದೆ ಇರೋಂಥ ಮನೇಲಿ ಇದ್ದಾಳೆ ಅಂತ. ಅಂದ್ರೆ ಆ ಲಾಸ್ಟ್ನವನ್ಗೆ ಇನ್ನೂ ಮನೆ ಸಿಕ್ಕಿಲ್ಲ. ನಮ್ಮ ದೇಶದಲ್ಲಿ 17% ಜನ ಸ್ಲಮ್ ಅಲ್ಲಿ ಬದುಕ್ತವ್ರೆ. ನಾವು ಸ್ಲಮ್ ಅವ್ರನ್ನ ಏನ್ ಮಾಡ್ತೀವಿ? ಮುಚ್ತೀವಿ ಅಷ್ಟೇ, ಅವ್ರು ಉದ್ಧಾರ ಮಾಡ್ತಿಲ್ಲ. ಯಾರಾದ್ರೂ ಬೇರೆ ಮೀಟಿಂಗ್ಗಳು G20 ಅದು ಇದು ಮೀಟಿಂಗ್ಗಳು ಬಂದಾಗ ಮುಚ್ತೀವಿ ಅಷ್ಟೇ. ಕಾಣಿಸ್ಬಾರ್ದಲ್ಲ, ನಮ್ಮ ಕೊಳಕು ನಮ್ಗೆ ಕಾಣಿಸ್ಬಾರ್ದಲ್ಲ, ಬೇರೆಯವ್ರಿಗೆ ಕಾಣಿಸ್ಬಾರ್ದಲ್ಲ. ಸೊ ಇದು ನಮ್ಮ ದೇಶದಲ್ಲಿ ಮಾಡ್ತಾ ಇರೋಂಥದ್ದು. ಆ ಜಾಗದಲ್ಲಿ, ಆ ಮನೆ ಮಂಚಮ್ಮನ ಜಾಗದಲ್ಲಿ ಕಾರುಣ್ಯ ತುಂಬಿದಂತಹ ಬುದ್ಧನನ್ನ ಇಟ್ರೆ ಅದು ನನ್ನ ದೇವರಾಗುತ್ತೆ ಅಂತ ದೇವನೂರು ಮಹಾದೇವ ಹೇಳ್ತಾರೆ. ಅಂದ್ರೆ ಬುದ್ಧ ಕರುಣೆಯನ್ನ ಬೋಧಿಸ್ತಾ ಆ ಕರುಣೆ ಈ ಜಗತ್ತಲ್ಲಿ ಇಲ್ಲ ಅಂತ. ಸೊ ಇಲ್ಲ ಅದು. ಸೊ ಹೇಗೆ ಆ ಮನೆ ಮಂಚಮ್ಮ ಎಲ್ರಿಗೂ ಮನೆ ಆಗ್ಲಿ ಅಂತ ಆಶಯ ಪಟ್ಕೊಂಡ್ಲು, ಅದೇ ರೀತಿ ಬುದ್ಧನು ಕೂಡ ಎಲ್ಲರೂ ಕರುಣೆಯಿಂದ ಬದುಕಲಿ, ಎಲ್ಲರೂ ಶಾಂತಿಯಿಂದ ಬದುಕಲಿ ಅಂತ ಅನ್ಕೊಂಡ್ರು. ಅದಿಲ್ಲ ನಮ್ಮ ಇದ್ರಲ್ಲಿ. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಗೆ ಬುದ್ಧಿಸಂ ಎಥಿಕ್ಸ್ ಹೇಳ್ತಾ ಬರಂತದ್ದು. ನೆಕ್ಸ್ಟ್ ಮಹಾವೀರ್ ಎಥಿಕ್ಸ್ ಅನ್ನ ಕೇಳಿದರೆ ಈ ಸರಿ, ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಮಹಾವೀರ ಫರ್ ಎಥಿಕ್ಸ್ ಅಂತ. ನಾನು ನಿಮ್ಗೆ ಅಷ್ಟು ರೂಲ್ಸ್ ಗಳನ್ನ ಬರ್ಸಿದೀನಿ ನೋಡಿ, ಅಷ್ಟು ಸಾಕು ಆನ್ಸರ್ ಬರೀಲಿಕ್ಕೆ. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ, ಈ ಮೂರನ್ನ ತ್ರಿರತ್ನ ಅಂತ ಕರೀತಾರೆ ಜೈನಿಸಂ ಅಲ್ಲಿ. ತ್ರಿರತ್ನಗಳು ಅಂದ್ರೆ ಏನು? ನಮ್ಮ ಜ್ಞಾನ, ರೈಟ್ ನಾಲೆಡ್ಜ್ ಇರ್ಬೇಕು. ರೈಟ್ ನಾಲೆಡ್ಜ್, ನನ್ನ ನಾಲೆಡ್ಜ್ ಅನ್ನ ಅಚೀವ್ ಮಾಡ್ಬೋದು, ಬಟ್ ನನ್ನಲ್ಲಿ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ, ನಾನು ಒಳ್ಳೆ ಜ್ಞಾನವನ್ನ ಸಂಪಾದನೆ ಮಾಡಿದ್ದೀನಿ, ಬಟ್ ನಾನು ಯಾರೋ ನಕ್ಸಲೈಟ್ಸ್ಗಳಿಗೆ ಸಪೋರ್ಟ್ ಮಾಡಕ್ಕೆ, ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಕ್ಕೆ ಯೂಸ್ ಮಾಡಿದ್ರೆ ಕರೆಕ್ಟಾ? ನಾನು ಒಳ್ಳೆ ಜ್ಞಾನವನ್ನ ಸಂಪಾದನೆ ಮಾಡಿದ್ದೀನಿ, ಅರ್ನ್ ಮಾಡಿದ್ದೀನಿ, ಬಟ್ ಅದನ್ನ ನಾನು ನ್ಯೂಕ್ಲಿಯರ್ ಬಾಂಬನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಬರ್ತಾ ಇದೀನಿ. ದಿಸ್ ಇಸ್ ರಾಂಗ್. ನನಗೆ ಒಳ್ಳೆ ಜ್ಞಾನ ಇದೆ, ಬಟ್ ಸೈಬರ್ ಅಟ್ಯಾಕ್ ಇದು ಮಾಡ್ತಾ ಇದೀನಿ, ರಾಂಗ್. ಸೊ ದಿಸ್ ಈಸ್ ರೈಟ್ ನಾಲೆಡ್ಜ್. ಜ್ಞಾನ ಅನ್ನುವಂಥದ್ದು 4 ಜನಕ್ಕೆ ಸಹಾಯ ಆಗಿರ್ಬೇಕು. ಮತ್ತೆ ನಿಜವಾದ ಜ್ಞಾನಿ ಯಾವತ್ತೂ ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದ ನಾಲೆಡ್ಜ್ ಈಸ್ ಇನ್ಕಂಪ್ಲೀಟ್. ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ.
ಜ್ಞಾನ ಪ್ರಮಾಣವೇಂ ಅಂತ. ಅಂದ್ರೆ ಇವತ್ತಿನ ಸತ್ಯ ನಾಳೆ ಬದಲಾಗ್ಬೋದು, ನಾಳೆಯ ಸತ್ಯ ನಾಳಿದ್ದು ಬದಲಾಗ್ಬೋದು. ಸೊ ಜ್ಞಾನ ವಿಲ್ ಕೀಪ್ ಆನ್ ಚೇಂಜಿಂಗ್ ಅಂಡ್ ವಿಲ್ ಕೀಪ್ ಆನ್ ಆಡಿಂಗ್. ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಕಂಡಕ್ಟ್, ಸಮ್ಯಕ್ ಚಾರಿತ್ರ್ಯ ಅಂತ ಹೇಳ್ತಾರೆ. ರೈಟ್ ಕಂಡಕ್ಟ್ ಇರಬೇಕು. ಹೌ ಐ ಬಿಹೇವ್ ಇನ್ ದ ಸೊಸೈಟಿ, ಹೌ ಐ ಬಿಹೇವ್ ವಿತ್ ಪೀಪಲ್, ಹೌ ಐ ಬಿಹೇವ್ ವಿತ್ ದ ಎನ್ವಿರಾನ್ಮೆಂಟ್, ಹೌ ಐ ಬಿಹೇವ್ ವಿತ್ ದ ಪಬ್ಲಿಕ್, ಹೌ ಐ ಬಿಹೇವ್ ವಿತ್ ದ ಅನಿಮಲ್ಸ್, ದಟ್ ಆಲ್ ಮ್ಯಾಟರ್ಸ್. ಅವೆಲ್ಲ ಕೂಡ ಏನಾಗ್ತವೆ, ಮ್ಯಾಟರ್ ಆಗ್ತವೆ. ಸಮ್ಯಕ್ ಚಾರಿತ್ರ ಮತ್ತೆ ಸಮ್ಯಕ್ ದರ್ಶನ ಇರಬೇಕು, ರೈಟ್ ಕಾನ್ಸಂಟ್ರೇಷನ್. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸೊ ನಾವು ಯಾವ್ದನ್ನ ನೋಡ್ತೀವಿ ಅದರಲ್ಲಿ ಯಾವ್ದನ್ನ ತಗೊಳ್ಬೇಕು, ಕಾಣಿಕೆ ಅಂತ ಕರೀತಾರೆ ಕುವೆಂಪು ಅವರು, ಸಮ್ಯಕ್ ದರ್ಶನ ಅನ್ನೋದು. ಸೊ ಇನ್ ಎನಿ ಆಕ್ಷನ್ ವಿ ಮಸ್ಟ್ ಟೇಕ್ ಅ ವೆರಿ ಗುಡ್ ವ್ಯಾಲ್ಯೂಸ್ ಅಂತ ಸಮ್ಯಕ್ ದರ್ಶನ. ಇದನ್ನ ತ್ರಿರತ್ನ ಅಂತ ಕರೀತಾರೆ. ಇದನ್ನ ಪಡ್ಕೊಂಡವನೇ ಮೋಕ್ಷವನ್ನ ಪಡ್ಕೊಂಡ ಅಂತ. ಯಾರೋ ದೇವರನ್ನ ಪೂಜೆ ಮಾಡಿದವನು, ಯಾರೋ ತಪಸ್ಸನ್ನ ಮಾಡಿದವನಲ್ಲ. ಈ ಮೂರನ್ನ ಯಾರು ಪಡ್ಕತಾನೆ ಅವನು ದೇವರನ್ನು ನೋಡ್ತಾನೆ, ಅವನು ಮೋಕ್ಷವನ್ನ ನೋಡ್ತಾನೆ. ಅಂದ್ರೆ ನೀನು ಸಮಾಜದಲ್ಲಿ ಒಂದು ಉತ್ತಮ ಇದನ್ನ ಇಟ್ಕೊಂಡ್ರೆ, ಸಮ್ಯಕ್ ಚಾರಿತ್ರವನ್ನ, ಸಮ್ಯಕ್ ದರ್ಶನವನ್ನ, ಸಮ್ಯಕ್ ನಾಲೆಡ್ಜ್ ಅನ್ನ, ಸಮ್ಯಕ್ ಜ್ಞಾನವನ್ನ, ನೀನೇನಾಗ್ತಾ ಬರ್ತೀಯ, ಮೋಕ್ಷವನ್ನ ಪಡಿತೀಯ ಅಂತ. ನೆಕ್ಸ್ಟ್ ಅಣುವ್ರತಗಳು ಏನಂತ ಹೇಳ್ತವೆ, ಸತ್ಯದಿಂದ ಇರ್ಬೇಕು. ಸತ್ಯ, ಅಹಿಂಸೆ, ನಾನ್ ವೈಲೆನ್ಸ್. ವಾರ್ ನಡೀತಿದೆ, ವೈಲೆನ್ಸ್ ನಡೀತಿದೆ, ಡೊಮೆಸ್ಟಿಕ್ ವೈಲೆನ್ಸ್. ಯಾವ ಸೀಸನ್ ಅಲ್ಲಿ ನೋಡಿ ಬರೀ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. KGF ಅಲ್ಲೂ ಸಿದ್ಧ ವೈಲೆನ್ಸ್ ಬೇಸ್ಡ್ ಮೂವಿಗಳನ್ನೇ ಜನ ಲೈಕ್ ಮಾಡಂತದ್ದು. ಸೊ ದಿಸ್ ಇಸ್ ವೈಲೆನ್ಸ್. ರಿಯಲ್ ಲೈಫಲ್ಲಿ ಏನಾದ್ರು ನಾವು KGF ಹೀರೋ ಅನ್ನು ನೋಡಿದ್ರೆ ಇದೇ ಸಮಾಜ ಒಗ್ದಿರೋದು ಅವನಿಗೆ. ಕರೆಕ್ಟಾ? ಕಳ್ಳ, ಡಾನು ಬೈತಿರ್ತಾನೆ. ಮೂವಿ ಆಗಿರೋದಕ್ಕೆ ವಿ ಲವ್ ಹಿಮ್. ಅದರ್ವೈಸ್ ಈಸ್ ಅ ಕ್ರಿಮಿನಲ್, ಈಸ್ ಆಂಟಿ ಸೋಷಿಯಲ್, ಆಂಟಿ ನ್ಯಾಷನಲ್. ಏನಿಲ್ಲ ಅವನ ಮೇಲೆ ಇರೋಂಥ ಕ್ರೈಮ್ಗಳು. ಕರೆಕ್ಟಾ? ಸೊ ಇದು ಏನಿರ್ಬೇಕು, ಆಸ್ತೇಯ ಅಂದ್ರೆ ನೆವರ್ ಟು ಸ್ಟೀಲ್ ಅಂತ, ಕಳ್ಳತನ ಮಾಡಬಾರ್ದು, ಬೇರೆಯವರ ವಸ್ತು ಮೇಲೆ ಇದನ್ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಅಂಚು ಅನ್ನುವಂಥ ಕಾದಂಬರಿಯಲ್ಲಿ ಎಸ್ ಎಲ್ ಭೈರಪ್ಪ ಏನಂತ ಹೇಳ್ತಾರೆ ಅಂದ್ರೆ, ಮದ್ವೆ ಆಗಿರೋ ಹೆಣ್ಣನ್ನ ಮನಸ್ಸಿಂದನೂ ಮುಟ್ಬಾರ್ದು ಅಂತ. ಸಿ ದಿಸ್ ಇಸ್ ಅಸ್ತೇಯ. ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿರೋಷ್ಟನ್ನ ಸಂಗ್ರಹಿಸಬಾರ್ದು. ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಇಟ್ಕೋಬೇಕು, ಅದಕ್ಕಿಂತ ಜಾಸ್ತಿ ನಾನು ಸಂಗ್ರಹಿಸಬಾರ್ದು. ಅದಾದ್ಮೇಲೆ ಲಾಸ್ಟ್ ಬ್ರಹ್ಮಚರ್ಯ. ದೇರ್ ಇಸ್ ಒನ್ ಫೇಸ್ ಇನ್ ದ ಲೈಫ್, ಆ ಟೈಮಲ್ಲಿ ನಾನು ಅದನ್ನ ಪಾಲಿಸಲೇಬೇಕು. ಸಿಲೆಬಸ್ ಇನ್ ಮೈಂಡ್ ಅಂಡ್ ಇನ್ ಮೈ ಫಿಸಿಕ್ಸ್, ಇವೆರಡರಲ್ಲೂ. ಸೊ ಇದನ್ನ ಹೇಳಂಥದ್ದು. ಸೊ ನಾಳೆ ನಾನು ಅನೇಕತವಾದ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ಥ್ಯಾಂಕ್ ಯು.